ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ನಿಮ್ಮ ನಂದಿನಿ HC ವ್ಲಾಗ್ಸ್. ಇವತ್ತು ನಾನು ನಿಮ್ಮ ಹತ್ರ ಒಂದು ವಿಚಾರ ಹಂಚ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಏನಪ್ಪ ಅಂತ ಅಂದರೆ ಈ ಸೊಪ್ಪನ್ನ ಒಂದೆಲೆಗೆ ಸೊಪ್ಪು ಅಂತ ಕರೀತಾರೆ. ಇದು ಸ್ವಲ್ಪ ಹಗಲವಾಗಿ ಎಲೆ ಮಂದವಾಗಿದೆ ಫ್ರೆಂಡ್ಸ್. ಇದನ್ನು ಫಾರಮ್ ಸೊಪ್ಪು ಅಂತ ಹೇಳ್ತಾರೆ ಫ್ರೆಂಡ್ಸ್. ಇನ್ನೂ ಒಂದು ಥರದಲ್ಲಿ ಒಂದೆಲಗಿನ ಸೊಪ್ಪಿದೆ. ಅದು ತೆಳುಗಿರುತ್ತೆ ಫ್ರೆಂಡ್ಸ್, ತುಂಬ ಚಿಕ್ಕದಾಗಿರುತ್ತೆ, ತುಂಬ ತೆಳುಗಿ ಇನ್ನೂ ಹಚ್ಚ ಹಸಿರು ಥರ ಇರುತ್ತೆ. ಇದು ದೊಡ್ಡ ಎಲೆ ಫ್ರೆಂಡ್ಸ್. ಇದನ್ನು ಸಾಮಾನ್ಯವಾಗಿ ಎಷ್ಟೋ ಮನೆಗಳಲ್ಲಿ ಪಾಟ್ಗಳಲ್ಲೇ ಬೆಳ್ಕೋತಾರೆ ಫ್ರೆಂಡ್ಸ್. ನಮಗೆ ಜಮೀನು ಹತ್ರನೇ ಸಿಗೋದ್ರಿಂದ ನಮ್ಗೆ ಅದರ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ನಮ್ಮ ಮನೇಲಿ ಅವಾಗ ಇದನ್ನು ತರ್ತಾ ಇರ್ತಾರೆ ಫ್ರೆಂಡ್ಸ್. ನಮಗೆ ಇದ್ರದ್ದೇನು ಸಮಸ್ಯೆ ಆಗೋಲ್ಲ. ಈ ಸೊಪ್ಪು ಬೇಕು ಅಂದಾಗ ಇದಾಗ್ಬೋದು, ಗಣಕೆ ಸೊಪ್ಪು ಆಗ್ಬೋದು, ಹೊನ್ಗೊನೆ ಸೊಪ್ಪು ಆಗ್ಬೋದು, ನಮ್ಗೆ ಅವಾಗವಾಗ ಸಿಗ್ತಿರುತ್ತೆ ಫ್ರೆಂಡ್ಸ್. ನಮಗೆ ಪ್ರಾಬ್ಲಮ್ ಏನಿಲ್ಲ. ಈ ಸೊಪ್ಪಿಂದ ಏನು ಉಪಯೋಗ ಅಂತ ಅಂದರೆ ಮುಖದ ಸ್ಕಿನ್ನು ಹೊಳಪಿಗೋಸ್ಕರ ತುಂಬ ಚೆನ್ನಾಗಿರುತ್ತೆ. ಕಣ್ಣಿನ ದೃಷ್ಟಿಗೆ ಚೆನ್ನಾಗಿರುತ್ತೆ. ಮತ್ತು ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ ಮಕ್ಕಳಿಗೆ ಕೊಟ್ಟರು ಅದು ತುಂಬ ಉಪಯೋಗ ಆಗುತ್ತೆ ಫ್ರೆಂಡ್ಸ್. ಏಕೆಂದರೆ ನೆನಪಿನ ಶಕ್ತಿ ತುಂಬ ಜಾಸ್ತಿ ಆಗಲಿ ಅಂತ ಹೇಳಿ ಮಕ್ಕಳಿಂದನೂ ಕೂಡ ಒಂದೆಲೆ ಎರಡೆಲೆ ತಿನ್ನಿಸ್ತಾರೆ ಫ್ರೆಂಡ್ಸ್, ಖಾಲಿ ಹೊಟ್ಟೆಲೇ. ಇದನ್ನು ಖಾಲಿ ಹೊಟ್ಟೆಲಿ ಒಂದೆಲೆ ಎರಡೆಲೆ ತಿಂದರೆ ತುಂಬ ಉಪಯೋಗ ಅಂತ ಹೇಳ್ತಾರೆ ಹಿರಿಕರು ಫ್ರೆಂಡ್ಸ್. ನಮಗೆ ಬೇಕು ಅಂತ ಅಂದಾಗ ಇದನ್ನು ಜ್ಯೂಸ್ ಮಾಡಿಕೊಡಿದ್ರೆ, ಅಂದರೆ ಹಸಿ ಸೊಪ್ಪನ್ನೇ ಸ್ವಲ್ಪ ಜ್ಯೂಸ್ ಮಾಡಿಬಿಟ್ಟು ನೀರು ಹಾಕ್ತಂತೆ ಹಾಗೆ ಒಂದು 5 ml 10 ml ಕುಡಿದ್ರೆ ಅದರಲ್ಲಿರುವಂಥ ಫುಲ್ ಪೌಷ್ಟಿಕಾಂಶತೆ ನಮ್ಮ ಬಾಡಿಗೆ ಸೇರುತ್ತೆ ಫ್ರೆಂಡ್ಸ್. ಆದರೆ ಇವತ್ತು ನಾನು ಇದನ್ನು ಮೊಸಪ್ಪು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಅಂದರೆ ಇದಕ್ಕೆ ಯಾವುದೇ ತರಕಾರಿ ಆಗಲಿ ಇನ್ನೊಂದಾಗಲಿ ಏನೂ ಹಾಕಲ್ಲ. ಇವಾಗ ನಾನು ಅದನ್ನು ಒಂದು ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಏನಪ್ಪ ಅಂತ ಅಂದರೆ ಏನೂ ತರಕಾರಿ ಬಳಸದಂತೆ ಮೊಸಪ್ಪು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಇದಂತೂ ತುಂಬ ಉಪಯುಕ್ತ. ಸ್ವಲ್ಪ ಕಿರುಕಹಿ ಇರುತ್ತೆ ಫ್ರೆಂಡ್ಸ್, ಆಯಿತಾ. ಇದಕ್ಕೆ ನಾನು ತೆಂಗಿನ ತುರಿ ಬಳಸಲ್ಲ ಫ್ರೆಂಡ್ಸ್, ಕೊಬ್ಬರಿ ಬಳಸ್ತೀನಿ ನಾನು. ನೀವು ಹೆಂಗೆ ಬಳಸ್ತೀರಾ ಅದು ನನಗೆ ಗೊತ್ತಿಲ್ಲ ಫ್ರೆಂಡ್ಸ್. ನಾನು ಯಾವ ಶೈಲಿಲಿ ಮಾಡ್ತೀನೋ ಆ ಥರ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ನೀವು ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ತಾ ನಾನಿವಾಗ ಶುರು ಮಾಡ್ತೀನಿ ಫ್ರೆಂಡ್ಸ್. ಬನ್ನಿ, ಇವಾಗ ಮೊದಲಿಗೆ ಒಂದು ಕುಕ್ಕರ್ನಲ್ಲಿ ಸ್ವಲ್ಪ ನೀರು ಇಟ್ಕೊಳ್ಳೋದ ಫ್ರೆಂಡ್ಸ್. ಇನ್ನೊಂದು ವಿಚಾರ ನಿಮ್ಮ ಜೊತೆ ಹೇಳ್ಕೋಬೇಕು ಅಂತ ಅನ್ಕೋತೀನಿ. ಏನಪ್ಪ ಅಂತ ಅಂದರೆ ಇದಕ್ಕೆ ಬೇಳೆ ಜಾಸ್ತಿ ಬಳಸಿ ಕೊಬ್ಬರಿ ಹಾಕೋದ್ರಿಂದ ಇದು ಕಿರುಕಹಿ ಬರೋಲ್ಲ ಫ್ರೆಂಡ್ಸ್. ಮತ್ತು ಇದಕ್ಕೆ ಯಾವುದೇ ಥರದ್ದು ಎಕ್ಸ್ಟ್ರಾ ಸೊಪ್ಪುಗಳನ್ನ ನಾನು ಆ್ಯಡ್ ಮಾಡಲ್ಲ. ಬರೀ ಇಷ್ಟೇ ಸೊಪ್ಪಿಂದ, ಬರೀ ಒಂದೆಲಗ ಸೊಪ್ಪಿಂದನೇ ನಾನು ಮಾಡುವಂತಹ ಮೊಸಪ್ಪು ಅಂತ ಹೇಳ್ತೀನಿ. ನಮ್ಮ ಮನೇಲಿ ಇದನ್ನು ಮಾಡ್ತಿರ್ತೀವಿ, ಒಂದು ಸ್ವಲ್ಪನೂ ಕಹಿ ಬರಲ್ಲ ಫ್ರೆಂಡ್ಸ್. ಇದು ಬೇರೆದು ಸೊಪ್ಪೆಲ್ಲ ಆ್ಯಡ್ ಮಾಡಿದ್ರೆ ಇದ್ರದ್ದು ಪೌಷ್ಟಿಕಾಂಶತೆ ಏನಿದೆ ಅದು ನಮಗೆ ಸಿಗಲ್ಲ ಅಂತ ಹೇಳಿಬಿಟ್ಟು ನಾನು ಇನ್ಯಾವುದೇ ತರಹದ ಸೊಪ್ಪನ್ನ ಮಿಕ್ಸ್ ಮಾಡೋಕ್ಕೆ ನಾನು ಇಷ್ಟಪಡಲ್ಲ ಫ್ರೆಂಡ್ಸ್. ಇದೊಂದೇ ಸೊಪ್ಪು ಬಳಸಿ ನಾನು ಮೊಸಪ್ಪು ಮಾಡೋದ್ರಿಂದ ಇದನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ನೀವು ಯಾವ ಥರ ಮಾಡ್ತೀರೋ ಆ ಥರ ಮಾಡ್ಕೊಳ್ಳಿ. ನಾನು ಈ ಥರ ಮಾಡೋದ್ರಿಂದ ನಮಗೆ ಕಿರುಕಹಿ ಬರಲ್ಲ ಅಂಥೇಳಿ ನಾವು ಇದೇ ಥರ ನಮ್ಮ ಮನೇಲಿ ಮಾಡೋದು ಫ್ರೆಂಡ್ಸ್. ಬನ್ನಿ ಇವಾಗ ರೆಸಿಪಿ ಶುರು ಮಾಡೋಣ. ಇದಕ್ಕೇನೇನು ಸಾಮಗ್ರಿಗಳು ಬೇಕು ಅಂದರೆ ಸ್ವಲ್ಪ ಬೇಳೆ ಜಾಸ್ತಿ ತೊಗೋಬೇಕು ಫ್ರೆಂಡ್ಸ್. ಏಕೆಂದರೆ ಕಹಿ ಬರಬಾರ್ದಲ್ವ. ಸ್ವಲ್ಪ ಕಹಿ ಜ್ಯೂಸ್ ಮಾಡಿ ಕುಡಿದ್ರೂ ಕಹಿ ಇರುತ್ತೆ. ಆದರೆ ಇದು ಸೊಪ್ಪಲ್ಲಿ ಮೊಸಪ್ಪು ಮಾಡಬೇಕು ಅನ್ನೋದರಿಂದ ಕಿರು ಕಹಿ ಇರುತ್ತೆ ಅಂತೇಳ್ಬಿಟ್ಟು ಇದಕ್ಕೆ ಬೇಳೆನ ಸ್ವಲ್ಪ ಜಾಸ್ತಿ ಹಾಕೋಬೇಕು. ಬೇರೆದಕ್ಕೆಲ್ಲ ಸ್ವಲ್ಪ ಹಾಕೋತೀವಿ. ಇದಕ್ಕೆ ಒಂದು ದೊಡ್ಡ ಗ್ಲಾಸಲ್ಲಿ 1 ಗ್ಲಾಸ್ ತೊಗೊಂಡಿದ್ದೀನಿ ನಾನು. 2 ಈರುಳ್ಳಿ ತೊಗೊಂಡಿದ್ದೀನಿ, 2 ಟೊಮೊಟೊ ತೊಗೊಂಡಿದ್ದೀನಿ, 1 ಗೆಂಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 3 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾನು. ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ತೊಗೊಂಡಿರುವಂಥ ಸಾಮಗ್ರಿಗಳಿದು. ಬನ್ನಿ ಇವಾಗ ಮೊದಲಿಗೆ ನೀರು ಇಟ್ಕೊಂಡಿದ್ದೀನಿ ಗ್ಯಾಸ್ ಸ್ಟವ್ ಮೇಲೆ. ಸೊಪ್ಪನ್ನ ಸ್ವಲ್ಪ ಶಾಲ್ಟ್ ಹಾಕ್ಬಿಟ್ಟು ನೆನೆಸಿದ್ದೀನಿ ಫ್ರೆಂಡ್ಸ್. ಏಕೆ ಅಂತ ಅಂದರೆ ಗದ್ದೆ ಹತ್ರ ಇರೋದ್ರಿಂದ ಅದರಲ್ಲಿ ಏನಾದರೂ ಹುಳು ಗಿಳು ಇರುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಶಾಲ್ಟ್ ಹಾಕ್ಬಿಟ್ಟು ನೀರಿನಲ್ಲಿ 2 ಸಲ ತೊಳೆದ್ಬಿಟ್ಟು ನಾನು ಸೊಪ್ಪನ್ನ ಬಳಸ್ತೀನಿ ಫ್ರೆಂಡ್ಸ್. ಇನ್ನೊಂದು ವಿಚಾರ ಏನು ಗೊತ್ತಾ ಫ್ರೆಂಡ್ಸ್, ಈ ಸೊಪ್ಪಿಗೆ ಬೇರೆ ಇನ್ಯಾವುದೇ ಸೊಪ್ಪನ್ನು ನಾನು ಆ್ಯಡ್ ಮಾಡೋಕ್ಕೆ ಇಷ್ಟಪಡಲ್ಲ ಫ್ರೆಂಡ್ಸ್. ಯಾಕೆ ಅಂತ ಅಂದರೆ ಈ ಸೊಪ್ಪಿನ ಅಂಶ ಏನಿದೆ ಅದು ಡೈರೆಕ್ಟಾಗಿ ನಮ್ಗೆ ಸಿಗ್ಬೇಕು. ಮೊದಲಿಗೆ ಸೊಪ್ಪು ಹಾಕೋಬೇಕು ಫ್ರೆಂಡ್ಸ್. ತೊಳೆದಿರುವಂಥ ಸೊಪ್ಪನ್ನ ಮೊದಲಿಗೆ ಹಾಕೋಬೇಕು.
ಫ್ರೆಂಡ್ಸ್, ಈ ಸೊಪ್ಪನ್ನ ಬಳಸಿದ್ರೆ ಇನ್ನೊಂದು ವಿಚಾರ ಗೊತ್ತಾ? ಇದನ್ನು ಖಾಲಿ ಹೊಟ್ಟೆಲಿ ಬಳಸೋದ್ರಿಂದ ಯಾರಿಗೇ ಆಗಲಿ ಇಂಥವರೇ ಬಳಸಬೇಕು ಅಂತೇನಿಲ್ಲ ಫ್ರೆಂಡ್ಸ್. ಮಕ್ಕಳಿಂದ ಹಿಡಿದು ದೊಡ್ಡವ್ರವ್ರಿಗೂ ಇದನ್ನು ತಿಂದಷ್ಟು ಅವ್ರ ಕಣ್ಣಿಗೆ ದೃಷ್ಟಿ ಜಾಸ್ತಿ ಆಗುತ್ತೆ ಅಂತ ಆವಾಗಿಂದನೂ ಒಂದು ಹೇಳಿಕೆ ಇದೆ ಫ್ರೆಂಡ್ಸ್. ಹಾಗಾಗಿ ಶುಂಠಿ, ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು ಇಷ್ಟನ್ನು ಹಾಕ್ಬಿಟ್ಟು ಒಂದು ಸಲ ಮಿಕ್ಸ್ ಕೊಡಬೇಕು ಫ್ರೆಂಡ್ಸ್. ಒಂದು ಸಲ ನೀಟಾಗಿ ತಿರುಗಿಸ್ಬಿಟ್ಟು ಅದೆಲ್ಲ ಫುಲ್ಲು ಬೇಳೆ ಎಲ್ಲ ಮಿಕ್ಸ್ ಆಗಬೇಕಲ್ವ ಬೇಯೋಕ್ಕೆ. ಒಂದು ಸಲ ತಿರುಗಿಸ್ಬಿಟ್ಟು ಅದನ್ನು ಕುಕ್ಕರ್ನ ಮುಚ್ಚಿಬಿಡ್ಬೇಕು ಫ್ರೆಂಡ್ಸ್. ಒಂದು ಅದನ್ನ ಸಾಕು ಹಾಕಿಟ್ಕೊಬೇಕು. ಮತ್ತು ಇದು ಬೆಂದಿದೆ ಇವಾಗ. ಈಗ ಬೆಂದಾದಮೇಲೆ ಅದನ್ನ ಒಗ್ಗರಣೆ ಹಾಕ್ಕೊಂಡು ಅದನ್ನ ಸ್ವಲ್ಪ ರುಬ್ಬಿಟ್ಟು, ಜಾಸ್ತಿ ಏನು ರುಬ್ಬೋದು ಬೇಡ, ಸ್ವಲ್ಪ ತರಿ ಹೆಂಗಿದ್ರೆ ಪರವಾಗಿಲ್ಲ. ಅದನ್ನ ರುಬ್ಬಿಟ್ಟು ಒಗ್ಗರಣೆಗೆ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಫ್ರೆಂಡ್ಸ್. ಒಂದು 5 ನಿಮಿಷ ಬೆಂದರೆ ಸಾಕಾಗುತ್ತೆ. ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕೋಬೇಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಅಂತ ಹೇಳ್ತಾ, ನೋಡಿ ಫ್ರೆಂಡ್ಸ್, ಇವಾಗ ಸಾಂಬಾರು ರೆಡಿಯಾಗಿದೆ. ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಗ್ತಾಯಿರಿ, ನಗಿಸ್ತಾಯಿರಿ, ಆರಾಮಾಗಿರಿ. ಬಾಯ್.